ನಮ್ಮ ದೇಹಕ್ಕೆ ಪ್ರೋಟೀನ್ ಹೆಚ್ಚಿಗೆ ಸಿಗ್ಬೇಕಂದ್ರೆ ಏನ್ ತಿನ್ಬೇಕು? ಕಾಳುಗಳನ್ನೆಲ್ಲ ಹೆಚ್ಚಿಗೆ ತಿಂದ್ರೆ ಗ್ಯಾಸ್ ಆಗ್ತದ, ಏನ್ ಮಾಡ್ಬೇಕು? ಯಾವ ರೀತಿಯಾಗಿ ಪ್ರೋಟೀನ್ ಅನ್ನ ಸೇವಿಸ್ಬೇಕು? ಹೆಚ್ಚಿಗೆ ಪ್ರೋಟೀನ್ ತಿಂದ್ರೆ ಹೆಚ್ಚಿಗೆ ಎನರ್ಜಿ ಬರ್ತದೇನೋ? ಆಯುರ್ವೇದ ಇದ್ರ ಬಗ್ಗೆ ಏನ್ ಹೇಳ್ತದ? ಇವತ್ ಈ ವಿಷಯಗಳನ್ನ ಡಿಟೇಲ್ ಆಗಿ ನೋಡೋಣ ಅಂತ ಯಾರು ನೋಡ್ಲಿಕ್ಕತ್ತಿರಲ್ಲ, ಕೊನೆಯವರೆಗೂ ಸ್ಕಿಪ್ ಮಾಡ್ಲಾರ್ದಂಗ ವಿಡಿಯೋ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಇತ್ತಿತ್ಲಾಗ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗೈತಿ ಯಂಗ್ಸ್ಟರ್ಸ್ ಮತ್ತು ಮಿಡಲ್ ಏಜ್ ನವ್ರದು. ಏನು, ನಾವು ಬಹಳ ಸ್ಟೌಟ್ ಕಾಣಿಸ್ಬೇಕು, ಮಸಲ್ಸ್ ಚಲೋ ಬೆಳಿಬೇಕು, ನಮ್ಗ ನಾವು ಸ್ಟ್ರಾಂಗ್ ಕಾಣಿಸ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಎನರ್ಜಿ ಬಹಳ ಬರ್ಬೇಕಂದ್ರೆ ನಾವು ಹೆಚ್ಚಿಗೆ ಪ್ರೋಟೀನ್ ತಗೋಬೇಕು ಅಂತ ಹೇಳಿ. ಹೌದಾ? ಅದಕ್ಕೆ ಎಲ್ಲರೂ ಮನೆ ಒಳಗಡೆ ಒಂದೊಂದ್ ದೊಡ್ಡ ದೊಡ್ಡ ಪ್ರೋಟೀನ್ ಶೇಕ್ಸ್ ಡಬ್ಬಿ ತಂದಿಟ್ಟಿರ್ತಾರೆ, ತಪ್ಪಲ್ಲ. ಬಟ್ ಇವತ್ತ ಆಯುರ್ವೇದ ಏನ್ ಹೇಳ್ತದ, ಎಷ್ಟ್ ಪ್ರೋಟೀನ್ ತಗೋಬೇಕು, ಹೆಂಗ್ ತಗೊಂಡ್ರೆ ಏನ್ ಲಾಭ ಆಗ್ತದ, ಹಿಂದ 100 ವರ್ಷ ಬದುಕ್ತಿದ್ರಲ್ಲ ಅವರು ಯಾವ ರೂಪದೊಳಗೆ ತಗೊಂತಿದ್ರು ಅನ್ನೋದನ್ನ ಇವತ್ತ ಡಿಕೋಡ್ ಮಾಡೋಣ ಅಂತ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ, ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಬಹಳ ಯೂಸ್ಫುಲ್ ಆಗುವಂತ ಟಿಪ್ಸ್ ಅನ್ನ ಹೇಳೇನಿ, ನಾನು ಇನ್ಫಾರ್ಮೇಶನ್ ಕೊಟ್ಟೇನಿ. ಓಕೆ ನೋಡ್ರಿ, ಆಯುರ್ವೇದ ಏನ್ ಹೇಳ್ತದ ಗೊತ್ತಾ? ನಿಮಗ್ ಆಯುರ್ವೇದ ಆಚಾರ್ಯರಿಗೆ ಹಿಂದಿನ ಕಾಲದೊಳಗ ಪ್ರೋಟೀನ್ ಶಬ್ದ, ಕಾರ್ಬೋಹೈಡ್ರೇಟ್, ಫ್ಯಾಟ್, ಫೈಬರ್ ಈ ಶಬ್ದಗಳು ಗೊತ್ತಿರ್ಲಿಲ್ಲ. ಅವ್ರಿಗೆ ಒಂದು ಗೊತ್ತಿತ್ತು, ಬಹಳ ಸ್ಪಷ್ಟವಾಗಿ ಏನ್ ಗೊತ್ತಿತ್ತು ಆಚಾರ್ಯರಿಗೆ ಅಂದ್ರೆ 100 ವರ್ಷ ನಿರೋಗಿಯಾಗಿ ಆರಾಮಾಗಿ ಬದುಕ್ಬೇಕಂದ್ರ ಏನೇನ್ ಆಹಾರದ ಘಟಕಗಳು ಇರ್ಬೇಕು, ಹೆಂಗ್ ತಿನ್ಬೇಕು ಅನ್ನೋದು ಮಾತ್ರ ಬಹಳ ಕ್ಲಿಯರ್ ಆಗಿ ಗೊತ್ತಿತ್ತು. ಅದಕ್ಕೆ ಅವ್ರು ಏನ್ ಹೇಳಾರ, ನಿಮ್ಮ ಊಟ ಕೂತ್ರಿ ಅಂದ್ರ ನಿಮ್ ಊಟ ತಟ್ಟಿ ಒಳಗ ಷಡ್ರಸ ಆಹಾರ ಇರಬೇಕು. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಇವು 6 ರಸಗಳು ಇತ್ತು ಅಂದ್ರ ನಿಮ್ಗ ಗೊತ್ತಿರ್ಲಾರ್ದನೆ ನಿಮ್ಗೆ ಪ್ರಾಪರ್ ಆಗಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಫೈಬರ್ಸು, ಮಿನರಲ್ಸು ಎಲ್ಲವೂ ಬಂದ್ಬಿಡ್ತಾವು ಅಂತ ಇತ್ತು. ಯಾಕೆ ಗೊತ್ತಾ? ಈ 6 ರಸಗಳು ಪಂಚಮಹಾಭೂತಗಳನ್ನ ಒಳಗೊಂಡಿರ್ತಾವ. ಕಾಂಬಿನೇಷನ್ ಆಫ್ ಪಂಚಮಹಾಭೂತ ಒಂದೊಂದು ರಸದೊಳಗೆ ಇರ್ತದ. ಜೊತೆಗೆ ಇವತ್ತಿನ ಘಟಕಗಳನ್ನ ಅಂದ್ರೆ ಫುಡ್ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಕೋರಿಲೇಟ್ ಮಾಡೋದಾದ್ರ ನಾವ್ ಹಿಂಗ ಅರ್ಥ ಮಾಡ್ಕೋಬಹುದು. ಅಂದ್ರೆ ಎನರ್ಜಿ ಈಲ್ಡಿಂಗ್ ಲೈಕ್ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಇವೆಲ್ಲ ಅಥವಾ ಫ್ಯಾಟ್ಸ್ ಅನ್ನ ನಾವು ಮಧುರ ರಸದ ಅಂಡರ್ ಕ್ಯಾಟಗರೈಸ್ ಮಾಡ್ಬೋದು. ಇನ್ನ ವೈಟಮಿನ್ ಸಿ ಆಗ್ಬೋದು, ಪ್ರೀಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಆಗ್ಬೋದು, ಅಥವಾ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಇರ್ತಾವಲ್ಲ ಇವನ್ನೆಲ್ಲವನ್ನು ನಾವು ಆಮ್ಲ ರಸದ ಅಂಡರ್ ಕ್ಯಾಟಗರೈಸ್ ಮಾಡ್ಬೋದು. ಅಂಡ್ ಲವಣ ರಸ ನಿಮಗೆ ಗೊತ್ತದ, ಸಾಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಾಲ್ಟ್ ಪ್ಲಸ್ ಎಲೆಕ್ಟ್ರೋಲೈಟ್ಸ್ ಬಾಡಿ ಒಳಗಡೆ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಲವಣ ರಸ ನಮಗೂ ಬ್ಯಾಲೆನ್ಸ್ ಇರಬೇಕು. ಇನ್ನು ನೆಕ್ಸ್ಟ್ ಬರೋದು ಕಟು, ತಿಕ್ತ, ಕಷಾಯ. ಕಟು ರಸ ಅಂದ್ರೆ ಏನು? ಪಾಲಿಫಿನಾಲ್ಸ್ ಬರ್ತಾವ, ಆಲ್ಕಲಾಯ್ಡ್ಸ್ ಬರ್ತಾವು. ಸೊ ಅದ್ರ ಜೊತೆ ಗಾರ್ಲಿಕ್, ಪ್ರೀಬಯೋಟಿಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಗಾರ್ಲಿಕ್, ಓನಿಯನ್ ಇರ್ಬೋದು, ಇಂಥವೆಲ್ಲ ಏನಿರ್ತಾವಲ್ಲ ಇವನ್ನ ನಾವು ಕಟು ರಸದ ಅಂಡರ್ ಸ್ಟಡಿ ಮಾಡೋದಾದ್ರೆ ತಿಕ್ತ ರಸದೊಳಗ ನಿಮ್ಗೆ ಗೊತ್ತದ ಬಿಟ್ರ್ ಗಾರ್ಡ್, ಮೆಂತ್ಯ ಕಾಳು, ಮೆಂತ್ಯ ಸೊಪ್ಪು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇವೆಲ್ಲವನ್ನ ತಿಕ್ತ ರಸದೊಳಗ ಸೇರ್ಸ. ಲಾಸ್ಟಿಗೆ ಬರೋದು ಕಷಾಯ ರಸದೊಳಗ ಏನ್ ಬರ್ತಾವ್ರಿ? ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವ. ಅಂದ್ರ ಮಜ್ಜಿಗೆ, ಹಾರ್ಸ್ ಗ್ರಾಮ್ ಇಂಥವೆಲ್ಲ, ಮೊಸರು ಇವೆಲ್ಲ ಬರುವಂತದ್ದು ಏನ್ ಬರ್ತದಲ್ಲ, ಟ್ಯಾನಿನ್ಸ್, ಪಾಲಿಫಿನಾಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಸಾಕಷ್ಟು ಪ್ರಮಾಣ ಸಿಗುವಂತಹ ಈ ರಸ ಇದು ಕಷಾಯ ರಸ. ಅದಕ್ಕ ನಮ್ದು ಊಟ ನೀವು ಶುರು ಮಾಡ್ಬೇಕಾದ್ರ ಮಧುರ ರಸದಿಂದ ಸ್ಟಾರ್ಟ್ ಮಾಡ್ರಿ, ಅಂದ್ರೆ ಸ್ವೀಟ್ ತಗೊಂಡ್ ಸ್ಟಾರ್ಟ್ ಮಾಡ್ರಿ, ಕೊನೆಗೆ ಕಷಾಯ ರಸದಿಂದ ಮುಗಿಸ್ರಿ, ಮಜ್ಜಿಗೆಯಿಂದ ಆಹಾರ ಮುಗಿಸ್ರಿ. ಕರೆಕ್ಟ್ ಆಗಿ ನೀವು ತಗೊಂಡ್ಬಿಟ್ರಿ ಅಂದ್ರೆ ಕರೆಕ್ಟ್ ಆದಂತ ನಿಮ್ಗೆಲ್ಲಾ ಇಂಗ್ರೀಡಿಯೆಂಟ್ಸ್ ಸಿಗುತ್ತಾವು. ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಪ್ರೋಟೀನ್ ನಿಮ್ಗೆ ಸಿಗ್ತದ ಅಂತ ಹೇಳ್ಯಾರ. ಎಷ್ಟು ಬೇಕು ಹಂಗಾರ ಪ್ರೋಟೀನು ಅನ್ನೋದಾದ್ರ ಒಂದು ರಿಸರ್ಚ್ ಪ್ರಕಾರ ಒಬ್ಬ ನಾರ್ಮಲ್ ಪರ್ಸನ್ಗೆ ನೀವು ಹಾರ್ಡ್ ವರ್ಕ್ ಮಾಡಕತ್ತಿಲ್ಲ, ನೀವು ಎಕ್ದಮ್ ಫಿಸಿಕಲ್ ಎನರ್ಜಿ ಬಹಳಷ್ಟು ಖರ್ಚು ಮಾಡಕತ್ತಿಲ್ಲ ಅನ್ನೋದಾದ್ರ 0.8 ಗ್ರಾಮ್ಸ್ ಇಂದ 1 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಬೇಕು ಅಂತ ರಿಸರ್ಚ್ ಹೇಳ್ತದ, ನಮ್ಮ ಟೆಕ್ಸ್ಟ್ ಹೇಳ್ತಾವ. ಹೌದಾ? ಅದು ಎಷ್ಟು? ಈ ಎಕ್ಸಾಂಪಲ್ ಒಂದು 60 ಕೆಜಿ ಇರೋ ವ್ಯಕ್ತಿ ಅಥವಾ ಒಂದು 70 ಕೆಜಿ ಇರೋ ವ್ಯಕ್ತಿಗೆ 65ರಿಂದ 70 ಗ್ರಾಮ್ಸ್ ಪರ್ ಕೆಜಿ ಅಂದ್ರೆ 70 ಗ್ರಾಮ್ಸ್ ದಿವ್ಸಕ್ಕೆ ಬೇಕು. ಅದ್ ಹೆಂಗ್ ಬೇಕು? ಒಂದ ಟೈಮ್ ಒಳಗ ತಿನ್ನೋದಲ್ಲ, ಒಂದ ರೂಪದೊಳಗೂ ಬೇಡ. ಮೊಳಕೆ ಒಡ್ಸಿದ ಕಾಳ ತಿಂದ್ಬಿಡೋದು, ಪ್ರೋಟೀನ್ ಶೇಕ ಕುಡಿದ್ಬಿಡೋದು. ದಿಸ್ ಇಸ್ ನಾಟ್ ದ ರೈಟ್ ವೇ. ನಿಮಗ ಆ ಪ್ರೋಟೀನು ಡಿಫ್ರೆಂಟ್ ಫಾರ್ಮ್ ಒಳಗ ಡಿಫ್ರೆಂಟ್ ಕಾಂಬಿನೇಷನ್ಸ್ ಒಳಗ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಅರ್ಥ ಮಾಡ್ಕೊಳ್ರಿ. ಬ್ರೇಕ್ಫಾಸ್ಟ್ ಒಳಗೂ ಪ್ರೋಟೀನ್ ಇರ್ಬೇಕು, ಲಂಚ್ ಒಳಗೂ ಇರ್ಬೇಕು, ಡಿನ್ನರ್ ಒಳಗೂ ಇರ್ಬೇಕು, ವಿತ್ ಅದರ್ ಕಾರ್ಬೋಹೈಡ್ರೇಟ್ಸ್, ಬೇರೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸು, ಫೈಬರ್ ಜೊತೆಗೆ ಸೇರಿರ್ಬೇಕು. ಅಲೋನ್ ಅದನ್ನಷ್ಟ ತಗೊಂಡ್ರ ನಿಮಗ ಪ್ರಾಬ್ಲಮ್ ಆಗ್ತದ. ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಲೋಡ್ ಆಗ್ತದ, ಎಕ್ಸ್ಕ್ರೇಟರ್ ಸಿಸ್ಟಮ್ ಮೇಲೆ ಲೋಡ್ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊಡ್ರಿ. ಅದು ಎಕ್ಸ್ಪೀರಿಯನ್ಸು ಆಗಿರ್ತದ. ಬಹಳ ಸರಿ ಮೊಳಕೆ ಕಾಳುಗಳನ್ನ ತಿಂದು ಅಥವಾ ನಟ್ಸ್ ಅಂಡ್ ಸೀಡ್ಸ್ ಅನ್ನ ಹೆಚ್ಚಿಗೆ ತಿಂದಾಗ ಗ್ಯಾಸ್ ಆಗ್ತದ, ಬ್ಲೋಟಿಂಗ್ ಆಗ್ತದ, ಮೋಷನ್ ಕ್ಲೀನ್ ಆಗಂಗಿಲ್ಲ, ಅಬ್ಡೋಮಿನಲ್ ಡಿಸ್ಟೆನ್ಷನ್ ಆಗ್ತದ. ಇವೆಲ್ಲ ಯಾಕೆ ಆಗ್ತಾವ ಅಂದ್ರೆ ನಾವು ಪ್ರೋಟೀನ್ ಅನ್ನ ರಾಂಗ್ ವೇ ಒಳಗೆ ತಗೊಳಕತ್ತೀವಿ, ರಾಂಗ್ ಕ್ವಾಂಟಿಟಿ ಒಳಗೆ ತಗೊಳಕತ್ತೀವಿ, ರಾಂಗ್ ಟೈಮ್ ಒಳಗೆ ತಗೊಳಕತ್ತೀವಿ ಅನ್ನಂಗ.
ಸೊ ಹೆಂಗಂದ್ರೆ ಹೆಂಗ್ ತಗೋಬೇಕು ಅಂದ್ರೆ ಈ ಪ್ರೋಟೀನ್ಗಳನ್ನ ನಾವು ಬೇರೆ ಬೇರೆ ರೂಪದೊಳಗ, ಓಕೆ, ಕಾಳುಗಳು ಇರ್ಬೋದು ಅಥವಾ ಬೇಳೆ ರೂಪದೊಳಗೆ ಇರ್ಬೋದು, ಮೊಸರಿನ ರೂಪದೊಳಗೆ ಇರ್ಬೋದು, ಮಜ್ಜಿಗೆ ರೂಪದೊಳಗೆ ಇರ್ಬೋದು, ಹಿಂಗ ನಟ್ಸ್ ಅಂಡ್ ಸೀಡ್ಸ್ ರೂಪದೊಳಗೆ ಇರ್ಬೋದು, ವೆಜಿಟೇಬಲ್ಸ್ ರೂಪದೊಳಗೆ ಇರ್ಬೋದು, ಹಿಂಗ ಬೇರೆ ಬೇರೆ ರೂಪದೊಳಗ ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ಸ್ ಆಫ್ ಫುಡ್ ಅಂತ ಹೇಳ್ತೇವೆ. ಏನ್ ಹಂಗಂದ್ರ ನಮ್ ಹಿಂದಿನ ಹಿರಿಯರು ಏನ್ ಮಾಡಿಟ್ಟಾರಲ್ರಿ, ಎಷ್ಟು ಬ್ಯೂಟಿಫುಲ್ ಆಗಿ ಕೆಲವೊಂದು ಫುಡ್ ಕಾಂಬಿನೇಷನ್ಸ್ ಮಾಡ್ಯಾರ. ಈಗ ಗೊತ್ತಿರ್ಬೇಕಲ್ಲ, ರೊಟ್ಟಿ ಪಲ್ಯ ಅಂತೇವಿ, ಅನ್ನ ಸಾರು ಅಂತೇವಿ, ಇಡ್ಲಿ ಚಟ್ನಿ ಅಂತೇವಿ, ಇಡ್ಲಿ ಸಾಂಬಾರ್ ಅಂತೇವಿ. ದೋಸಾಕ ನಿಮ್ಗ ಬಟಾಟಿ ಪಲ್ಯ ಬಿಟ್ಟು ಬೇರೆ ಯಾವ್ದಾರ ಪಲ್ಯ ಸೂಟ್ ಆಗ್ತದ? ಇಲ್ಲ. ಸೊ ಬಟಾಟಿ ಪಲ್ಯ ದೋಸಾ ಜೊತೆ ಸಾಂಬಾರ್ ಅಂತೀವಿ, ಚಟ್ನಿ ಅಂತೇವಿ, ಅಥವಾ ರಾಗಿ ಮುದ್ದೆ ಸೊಪ್ಪಿನ ಸಾರು ಅಂತ ಹೇಳ್ತೀವಿ. ಹಿಂಗ್ ಬೇರೆ ಬೇರೆ ಇವೆಲ್ಲ ಕಾಂಬಿನೇಷನ್ಸ್ ನೋಡ್ರಿ, ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಅದಾವ್. ಯಾಕಂದ್ರ ನೇಚರ್ ಆ ಒಂದು ನಾಲೆಜ್ ಅನ್ನ ನಮ್ ಹಿರಿಯರಿಗೆ ಕೊಟ್ಟಿತ್ತು, ಅವ್ರ ಅದ್ ಹಂಗ ಮಾಡ್ಕೊಂಡ್ ಬಂದಾರ. ನೀವು ಮನಿಯೊಳಗ್ ನೋಡ್ರಿ, ಚಪಾತಿ ಜೊತೆ ಕೆಲವೊಂದ್ ಪಲ್ಯಗಳು ಹೊಂತಾವ್, ರೊಟ್ಟಿ ಜೊತೆ ಕೆಲವೊಂದ್ ಪಲ್ಯಗಳು ಹೊಂತಾವ್. ಎಕ್ಸಾಂಪಲ್, ನಿಮ್ಗೆ ಚಪಾತಿ ಜೊತೆ ಬೆಂಡಿಕಾಯಿ ಪಲ್ಯ ಬಹಳ ಸೂಟ್ ಆಗ್ತದ, ಅದ ನೀವು ರೊಟ್ಟಿ ಜೊತೆಗೆ ಚೌಳಿಕಾಯಿ ಪಲ್ಯ ಸೂಟ್ ಆಗ್ತದ. ಗೊತ್ತಾಯ್ತಾ? ನಾವ್ ಇಲ್ಲಿ ಗಡಬಡಿ ಮಾಡಿದ್ವಿ ಅಂದ್ರ ಹಿಂದಿನ ಹಿರಿಯರು ಯಾರಿದ್ರ ಹೇಳ್ತಾರ ಇದು ಹಿಂಗಲ್ಲ ಹಿಂಗ ಅಂತ ಹೇಳ್ಕೊಂಡು. ಅಂದ್ರ ರೈಟ್ ಪ್ರೋಟೀನ್, ಸರ್ಟನ್ ಪ್ರೋಟೀನ್ಸ್, ಸರ್ಟನ್ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಸರ್ಟನ್ ಫ್ಯಾಟ್ ಅನ್ನ ಹಾಕಿದಾಗ ಕರೆಕ್ಟ್ ಆಗಿ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿ ನಮ್ಮ ದೇಹ ಅದನ್ನ ಸರಿಯಾಗಿ ಅಕ್ಸೆಪ್ಟ್ ಮಾಡ್ಕೋತದ. ಮತ್ತು ನಾವು ರುಚಿಕರವಾಗಿ ಮಾಡ್ಕೋಬೇಕು. ಏನ ತಿಂದ್ರು ಮೊದ್ಲ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ರುಚಿ ನಾಲ್ಗೆ ಟೇಸ್ಟಿ ಅನಿಸ್ಬೇಕು. ಮೈಂಡ್ ಅದನ್ನ ಅಪೇಕ್ಷಾ ಪಟ್ಟು ತಿಂದ್ರ ದೇಹ ಅದನ್ನ ಸರಿಯಾಗಿ ಒಪ್ಪಿಕೊಂಡು ಅಸಿಮಿಲೇಷನ್ ಮಾಡ್ತದ. ನಾವ್ ನಾ ಹೆಲ್ದಿ ಆಗಿರ್ಬೇಕಂತ ತಿಳ್ಕೊಂಡು ಪ್ರೋಟೀನ್ ತಿಂತೀನಿ ಅಂತ ಹೇಳಿ ಅದ್ರ ಟೇಸ್ಟೇ ಇರ್ಲಾರ್ದಂತ ಅದ್ ಏನೇನೋ ತಿನ್ಕೊಂಡು ಹೋದ್ರೆ ಮೈಂಡ್ ರಿಜೆಕ್ಟ್ ಮಾಡ್ತದ. ಮನಸ್ಸು ಒಪ್ಲಿಲ್ಲ ಅಂದ್ರ ದೇಹ ಏನ್ ಮಾಡ್ತದ್ರಿ? ಮೊನ್ನೆ ನೋಡಿದ್ರಲ್ಲ, ಎಲ್ಲಿಂದ ಹಿಂಗ್ ದುಗಿಸ್ಬಿಟ್ರಂತ, ನನಗ್ ಇಷ್ಟ ಇಲ್ಲ ಅನ್ಕೊಳ್ಳಿ ದುಗಿಸ್ಬಿಡೋದು. ಹಂಗ ಸೇಮ್ ಬಾಡಿನೂ ಕೂಡ ಹಂಗ ದುಗಿಸ್ಬಿಡ್ತದ ಹೊರಗ. ಪ್ರಾಪರ್ ಡೈಜೆಷನ್ ಆಗುದಿಲ್ಲ, ಅಬ್ಸಾರ್ಪ್ಷನ್ ಆಗುದಿಲ್ಲ. ಮನಸ್ಸು ಲೈಕ್ ಮಾಡಿದ್ರೆ ಮಾತ್ರ ಅದು ವ್ಯಕ್ತಿ ಆಗಿರ್ಬೋದು, ಆಹಾರ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಬಾಡಿನೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಇದು ಮೊದ್ಲು ನೆನಪಿಟ್ಕೊಳ್ರಿ. ಮೈಂಡ್ ಅಕ್ಸೆಪ್ಟ್ ಮಾಡ್ಲಿಲ್ಲ, ನಿಮ್ಮ ಬಾಡಿ ಯಾವತ್ತೂ ಅಕ್ಸೆಪ್ಟ್ ಮಾಡೋದಿಲ್ಲ. ಓಕೆ, ಸೊ ಈ ರೀತಿಯಾಗಿ ನಾವು ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ಸ್ ಒಳಗ ಊಟ ಮಾಡ್ಬೇಕು. ನಾ ಹೇಳಿದ್ನೆಲ್ಲ ಹಂಗ ನಿಮಗೆ ಯಾವ್ಯಾವ ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ಸ್ ಅದಾವು, ನಿಮ್ ಊರಾಗ ನೀವ್ ಯಾವ್ಯಾವ ಆಹಾರವನ್ನ ಕಂಬೈನ್ ಮಾಡಿ ಊಟ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕ್ರಿ, ನೋಡೋಣ. ಇವನ್ ಐ ಕ್ಯಾನ್ ಲರ್ನ್ ಸಮ್ ಕಾಂಬಿನೇಷನ್ಸ್ ಫ್ರಮ್ ಯುವರ್ ಕಮೆಂಟ್ಸ್. ಓಕೆ, ಇದು ಒಂದು. ಇನ್ನೂ ಒಂದ್ ಏನಪ್ಪಾ ಅಂದ್ರ, ಯಾವ ಟೈಮ್ ಒಳಗ್ ತಗೋಬೇಕು ಪ್ರೋಟೀನ್ ಅನ್ನ ಅಂದ್ರ, ಒಂದೇ ಟೈಮ್ ಒಳಗ ದಯವಿಟ್ಟು ತಗೊಳಿಕ್ ಹೋಗ್ಬೇಡ್ರಿ. ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. 3 ಟೈಮ್ ಒಳಗೂ ಇವು ಡಿಸ್ಟ್ರಿಬ್ಯೂಟ್ ಆಗಿ ಹಿತಮಿತವಾಗಿ ನೀವು ಅದನ್ನ ತಗೋಬೇಕು. ಇನ್ನ ಅದ್ರೊಳಗನ 2 ಟೈಪ್ ಪ್ರೋಟೀನ್ ಬರ್ತದೆ. ಒಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಇನ್ನೊಂದು ಅನಿಮಲ್ ಬೇಸ್ಡ್ ಪ್ರೋಟೀನ್ ಬರ್ತದೆ. ಬೀಯಿಂಗ್ ಅನ್ ಆಯುರ್ವೇದಿಕ್ ಫಿಸಿಷಿಯನ್, ನಾವು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಹೆಚ್ಚು ಮಹತ್ವ ಕೊಡ್ತೀವಿ. ಹಂಗಂತೇಳಿ ಅನಿಮಲ್ ಬೇಸ್ಡ್ ಪ್ರೋಟೀನ್ ಕೆಟ್ಟದ್ದು ಅಂತ ಹೇಳೋದಿಲ್ಲ. ಯಾರು ಅಫಿಷಿಯಲಿ ನಾನ್ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವ್ರಿಗೆ ನಾಲೆಜ್ ಇರ್ತದೆ. ಎದ್ರದ್ದು ತಿನ್ನೋ ನಾಲೆಜು ಇರ್ತದೆ, ಅಡಿಗೆ ಮಾಡೋ ನಾಲೆಜು ಇರ್ತದೆ. ಯಾವಾಗ್ಲೂ ಪ್ರೋಟೀನ್ ಸರಿಯಾಗಿ ನಮ್ಗೆ ಸಿಗಬೇಕು ಅಂದ್ರ ಅದನ್ನ ಅಡಿಗೆ ಮಾಡೋ ರೀತಿನೂ ಹಂಗ ಇರ್ಬೇಕ್ರಿ. ಕೆಲವು ಜನ ಹೇಳ್ತಾರಲ್ಲ, ಕಾಳು ಬೇಳೆ ತಿಂದ್ಕೊಳ್ಳೆ ನಮಗ ಡೈಜೆಷನ್ ಆಗೋದಿಲ್ಲ, ಭಯಂಕರ ಗ್ಯಾಸ್ ಆಗ್ತದ್ರಿ, ಅಸಿಡಿಟಿ ಆಗ್ತದ. ಇದರ ಅರ್ಥ ನೀವು ಸರಿಯಾಗಿ ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿ. ಈ ಹೆಸರು ಕಾಳು ಪಲ್ಯ ಮಾಡ್ಬೇಕು ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಅದಕ್ಕೆ 8 ಸೀಟಿ ಹೊಡಿಸಿ ಮೆತ್ತಗ್ ಮಾಡೋದಲ್ಲ. ನೀವು ಮೊದ್ಲು ಅದನ್ನ 7-8 ತಾಸು ನೆನೆಸಿಟ್ರಿ ಅಂದ್ರ, ಅಲಸಂದಿ ಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಕಡ್ಲಿ ಕಾಳಾಗಿರ್ಬೋದು, ಇವನ್ನ ನೆನೆಸಿಟ್ರಿ ಅಂದ್ರ ಅವಾಗ ಅದು ಒಂದ್ ರೀತಿ ಮಲಗಿದ ಭ್ರೂಣ ಇದ್ದಂಗ ಅದೇನಾಗ್ತದ, ನೀರನ್ನ ಹೀರ್ಕೊಂಡು ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಂಡು ಫೈಟಿಕ್ ಆಸಿಡ್ ಎಲ್ಲ ರಿಮೂವ್ ಆಗಿ ಅದು ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ಲಿಕ್ಕೆ ರೆಡಿ ಆಗ್ತದ. ಆಮೇಲೆ ಮುಂಜಾನೆ ಆ ಸೋಕ್ ಮಾಡಿದ ನೀರನ್ನ ಚೆಲ್ಲಿ ಮತ್ ಮುಂದದಕ್ಕೆ ಕರೆಕ್ಟ್ ಸ್ಪೈಸಸ್ ಅನ್ನ ಹಾಕಿ ಅಡಿಗೆ ಮಾಡ್ಕೊಂಡ್ರೆ, ಮತ್ತು ಆ ಅಡಿಗೆನ ಮೈಂಡ್ ಫುಲ್ ಆಗಿ ಶಾಂತಿಯಿಂದ ಕುತ್ಕೊಂಡು ಸ್ಲೋ ಆಗಿ ಅಗದ ತಿಂದ್ರೆ ನಿಮ್ಗೆ ಯಾವುದೇ ರೀತಿಯ ಗ್ಯಾಸ್ ಪ್ರಾಬ್ಲಮ್, ಅಬ್ಡೋಮಿನಲ್ ಪ್ರಾಬ್ಲಮ್ ಆಗುವುದಿಲ್ಲ. ದೇಹಕ್ಕೆ ಅತಿಯಾದಂತಹ ಪ್ರೋಟೀನ್ ಅನ್ನು ಕೊಡಬಾರ್ದು. ಹಿತವಾದಂತಹ ಪ್ರೋಟೀನ್ ಅನ್ನ ಹಿತವಾದ ಕಾಂಬಿನೇಷನ್ ಜೊತೆಗೆ ನೀವು ಕರೆಕ್ಟ್ ಆಗಿ ಹಿತಮಿತವಾಗಿ ಪ್ರತಿ ದಿವಸ ತಗೊಳ್ತಾ ಇದ್ರಿ ಅಂದ್ರೆ ನಿಮ್ಗೆ ಸಪ್ಲಿಮೆಂಟ್ಸ್ ತಗೊಳ್ಳೋ ಅವಶ್ಯಕತೆನೇ ಬರುವುದಿಲ್ಲ. ಓಕೆ, ಇನ್ನು ಅಫಿಷಿಯಲಿ ನಾನ್ ವೆಜಿಟೇರಿಯನ್ಸ್ ಇದ್ರಂದ್ರೆ ಅವ್ರಿಗೂ ಕೂಡ ಗೊತ್ತಿರ್ತದ ನಾನ್ ವೆಜ್ ಅನ್ನು ಹೆಂಗ್ ಅದನ್ನ ಕುಕ್ ಮಾಡ್ಬೇಕು ಅಂತೇಳಿ. ಅವರು ಕೂಡ ಹಿತಮಿತವಾಗಿ ತಗೊಳ್ತಾ ಇದ್ರೆ ಸಪ್ಲಿಮೆಂಟ್ಸ್ ತಗೊಳ್ಳೋ ಅವಶ್ಯಕತೆ ಬರುವುದಿಲ್ಲ. ಬಟ್ ಕಂಪ್ಲೀಷನ್ ಆಗಿ ಪ್ರೋಟೀನ್ ಡಿಪ್ಲೀಷನ್ ಮಾಡ್ಕೊಂಡ್ಬಿಟ್ರೆ ಸಪ್ಲಿಮೆಂಟ್ಸ್ ತಗೋಬೇಕಾಗ್ತದ. ಆಯುರ್ವೇದದೊಳಗ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಹಿಂಗ 1 by 1 ಧಾತುಗಳು ಫಾರ್ಮೇಶನ್ ಆಗೋದ್ರಿಂದ ನೀವು ರಸ ರಕ್ತವನ್ನ ಬಿಟ್ಟು ಒಮ್ಮೆಲೆ ಮಾಂಸ ಧಾತು ನಂದು ಸರಿ ಆಗ್ಲಿ ಅನ್ನೋ ತಪ್ಪಾಗ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಎಲ್ಲಾ ರೀತಿಯ ಹಿಂಗ ಕಾಂಬಿನೇಷನ್ ಇರುವಂತ ಷಡ್ರಸ ಆಹಾರ ಊಟ ಮಾಡೋದ್ರಿಂದ ನಿಮ್ದು ಮೊದಲನೇದು ರಸಧಾತು ಪ್ರಾಪರ್ ಆಗಿ ಫಾರ್ಮೇಶನ್ ಆಯ್ತು ಅಂದ್ರೆ ನೆಕ್ಸ್ಟ್ ರಕ್ತಧಾತು ಚಲೋ ಆಗ್ತದ. ಅದರಿಂದ ಮಾಂಸಧಾತು ಸರಿಯಾಗಿ ಫಾರ್ಮೇಶನ್ ಆಗ್ತದೆ. ಸೊ
ಮಾಂಸಧಾತುವಿನ ಉಪಧಾತುಗಳು, ಮಸಲ್ಸಿನ ಉಪಧಾತುಗಳು, ಆಯುರ್ವೇದ ಹೇಳೋದಂದ್ರೆ ವಸ ಅಂಡ್ ತ್ವಕ್ ಅಂತ ಹೇಳ್ತೀವಿ. ಅಂದ್ರೆ ಇಂಟ್ರಾ ಮಸ್ಕ್ಯುಲರ್ ಫ್ಯಾಟ್ನು ಕೂಡ ಅದರದ್ದು ಉಪಧಾತು ಇರ್ತದ, ಜೊತೆ ನಮ್ ಸ್ಕಿನ್ ಕೂಡ ಚಲೋ ಇರ್ತದ ಯಾವಾಗ ಮಸಲ್ ಚಲೋ ಆಯ್ತು ಅಂದ್ರೆ. ಐ ಹೋಪ್ ನಿಮಗೆ ಇದರಿಂದ ಸಾಕಷ್ಟು ಪಾಯಿಂಟ್ಸ್ ಅನ್ನ ಅರ್ಥ ಮಾಡ್ಕೊಂಡಿರ ಅನ್ಕೊಂಡಿನಿ. ಸುಮ್ಮನೆ ಅದು ಇದು ಒಂದು ಬೆನ್ ಹತ್ತೋಕ್ಕಿಂತ ಮುಂಚೆ ನಿಮ್ಮ ಆಹಾರದೊಳಗ ಒಂದೇ ಸೋರ್ಸ್ ಆಫ್ ಪ್ರೋಟೀನ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಸಾಕಷ್ಟು ಇರ್ತಾವು. ಎಲ್ಲವನ್ನ ಹಿತಮಿತವಾಗಿ ರುಚಿಕರವಾಗಿ ಮಾಡ್ಕೊಂಡು ಸರಿಯಾಗಿ ಕುಕ್ ಮಾಡಿ ಲೈಟ್ ಮಾಡ್ಕೊಂಡು ಹಗುರವಾಗಿ ಡೈಜೆಷನ್ ಆಗೋಂಗ್ ಹಗುರ ಮಾಡ್ಕೊಂಡು ಊಟ ಮಾಡ್ರಿ. ಮತ್ತು ಕಂಟಿನ್ಯೂಸ್ ಆಗಿ ಹಿತಮಿತವಾಗಿ ನೀವು ತಿಂತಾ ಇದ್ರೆ ನೀವು ಡೆಫಿನೆಟ್ಲಿ ಒಳ್ಳೆ ರೀತಿಯಿಂದ ಆರೋಗ್ಯಕರವಾದಂತ ಲೈಫ್ ಅನ್ನು ನಡೆಸಬಹುದು. ಬಟ್ ನೀವೇನೋ ಪೈಲ್ವಾನ್ ಇದ್ದೀರಿ, ಜಿಮ್ ಹೊಂಟಿರಿ, ಹಾರ್ಡ್ ವರ್ಕ್ ಮಾಡ್ಲಿಕ್ಕತ್ತೀರಿ ಅಂದ್ರೆ ಸಪೋಸ್ ನಿಮ್ ಬಾಡಿ ಡಿಮ್ಯಾಂಡ್ ಮಾಡ್ತು ಅಂದ್ರೆ ಮಾತ್ರ ಎಕ್ಸ್ಟ್ರಾ ಪ್ರೋಟೀನ್ ಸಪ್ಲಿಮೆಂಟ್ ಅವಶ್ಯಕತೆ ಬರ್ತದೆ. ಐ ಹೋಪ್ ಈ ನಾ ಕೊಟ್ಟಿರೋ ಪಾಯಿಂಟ್ಸ್ ನಿಮ್ಗೆ ಲೈಕ್ ಆಗ್ಯಾವ ಅನ್ಕೊಳ್ತೀನಿ. ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ದೆನ್ ಕಮೆಂಟ್ ಮಾಡ್ರಿ ಅಂಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್.